ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಇನ್ಸೈಟ್ಸ್ 21 ಇಂಟು ಆಫ್ ಅನ್ ಲೆಸ್ ನೌ ಥಿಂಗ್ಸ್. ನನ್ನ ಹೆಸರು ಅನುಷಾ. ಇವತ್ತು ನಾವು ಮಾಡ್ತಾ ಇರೋದು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಲ್ಲಿ 3rd ಚಾಪ್ಟರ್ ಪೊಲಿಟಿಕಲ್ ಕಾಂಟ್ರಿಬ್ಯೂಷನ್ ಆಫ್ ರೀಜನಲ್ ಫ್ರೀಡಮ್ ಸ್ಟ್ರಗಲ್. ಅದರಲ್ಲಿ 3 ಕಾನ್ಸೆಪ್ಟ್ ಮಾತ್ರ ಇದೆ. ಫಸ್ಟು ಕಿತ್ತೂರು ರಾಣಿ ಚೆನ್ನಮ್ಮ ಅವ್ರ ಬಗ್ಗೆ ಸ್ಟಡಿ ಮಾಡ್ತೀವಿ. ನೆಕ್ಸ್ಟ್ ಹರ್ದಿಕರ್ ಮಂಜಪ್ಪ. ನೆಕ್ಸ್ಟ್ ಕಮಲಾದೇವಿ ಚಟ್ಟೋಪಾಧ್ಯಾಯ. ಅದರಲ್ಲಿ ಫಸ್ಟ್ ಕಿತ್ತೂರು ರಾಣಿ ಚೆನ್ನಮ್ಮ ಅವ್ರ ಬಗ್ಗೆ ಸ್ಟಡಿ ಮಾಡ್ತಾ ಹೋಗೋಣ. ನಮಗೆ ಅಷ್ಟೇ ಕಿತ್ತೂರು ರಾಣಿ ಚೆನ್ನಮ್ಮ ಅಂದ ತಕ್ಷಣ ನೆನಪಾಗೋದು ಅವ್ರ ಬ್ರೇವ್ನೆಸ್, ಅವ್ರು ಯಾವ ರೀತಿ ಅಟವಾಗಿ, ಅವ್ರು ಯಾವ ರೀತಿ ಚೆಲುವಾಗಿ ನಮ್ಮ ಒಂದು ಕಿತ್ತೂರನ್ನ ಆಕ್ಯುಪೈ ಮಾಡ್ತಕ್ಕಂಥ ಬ್ರಿಟಿಷ್ ಅವರಿಂದ ನಮ್ಮನ್ನ ತಡೆದ್ರು, ಯಾವ ರೀತಿ ಕಿತ್ತೂರಿನಲ್ಲಿ ಅವರ ಒಂದು ಸಾಮ್ರಾಜ್ಯನ ಕಟ್ಟಿದ್ರು ಅನ್ನೋದ್ರ ಬಗ್ಗೆ ಸ್ಟಡಿ ಮಾಡ್ತಾ ಹೋಗೋಣ. ಫಸ್ಟ್ ಕಿತ್ತೂರು ರಾಣಿ ಚೆನ್ನಮ್ಮ ಬಿಲಾಂಗ್ಸ್ ಟು ದೇಸಾಯಿ ಫ್ಯಾಮಿಲಿ ಆಫ್ ಕಾತರ್ಕಿ ವಿಲೇಜ್ ನಿಯರ್ ಬೆಳಗಾಂ. ಅವರು ದೇಸಾಯಿ ಫ್ಯಾಮಿಲಿಯ ಬೆಳಗಾಂಗೆ ಅವರು ಬಿಲಾಂಗ್ ಆಗಿದ್ದಾರೆ. ಶಿ ಮ್ಯಾರಿಡ್ ಟು ಮಲ್ಲಸರ್ಜಾ ದ ಕಿಂಗ್ ಆಫ್ ಕಿತ್ತೂರ್. ಸೊ ಅವರು ಮಲ್ಲಸರ್ಜಾ ಮಲ್ಲಸರ್ಜಾ ಯಾರು ಅಂದರೆ ಕಿಂಗ್ ಆಫ್ ಕಿತ್ತೂರ್ ಅವ್ರನ್ನ ಮದುವೆ ಆಗ್ತಾರೆ. ಬಟ್ ಸ್ವಲ್ಪ ದಿನ ಆದ್ಮೇಲೆ ಏನಾಗುತ್ತೆ ಅಂದರೆ ಮಲ್ಲಸರ್ಜಾ ಅವರು ಡೆತ್ ಆಗ್ತಾರೆ. ಇವಾಗ ಬ್ರಿಟಿಷ್ ಕಣ್ಣೆಲ್ಲ ಕಿತ್ತೂರ್ ಮೇಲೆ ಬಂದಿದೆ. ಯಾಕೆ ಅಂದರೆ ಮಲ್ಲಸರ್ಜಾ ಹಾಗೆ ಚೆನ್ನಮ್ಮ ಅವ್ರಿಗೆ ಯಾವುದೇ ರೀತಿ ಗಂಡು ಮಗು ಇರಲಿಲ್ಲ. ಆ ಕಾರಣದಿಂದಾಗಿ ಬ್ರಿಟಿಷರು ಏನು ಅನ್ಕೊಂತಾರೆ ಅಂದರೆ ಯಾರು ಗಂಡು ಮಕ್ಳು ಇಲ್ದಿರೋ ಕಾರಣದಿಂದ ಕಿತ್ತೂರನ್ನ ಆಕ್ಯುಪೈ ಈಸಿಯಾಗಿ ಮಾಡಬಹುದು ಅಂತ ಅನ್ಕೊಂತಾರೆ. ಬಟ್ ಅದಕ್ಕೆ ಚೆನ್ನಮ್ಮ ಅವರು ಅವಕಾಶ ಕೊಡೋದಿಲ್ಲ. ಚೆನ್ನಮ್ಮ ಅಡಾಪ್ಟೆಡ್ ಶಿವಲಿಂಗಪ್ಪ. ಸೊ ಶಿವಲಿಂಗಪ್ಪ ಅನ್ನೋರನ್ನ ಅಡಾಪ್ಟ್ ಮಾಡ್ಕೊತಾರೆ. ಯಾಕೆಂದ್ರೆ ಕಿತ್ತೂರನ್ನ ಅವರ ಒಂದು ಮುಂದಾಳತ್ವದಲ್ಲಿ ಸಾಗಿಸ್ಬೇಕು ಅಂತ. ಬಟ್ ಆ ಅಡಾಪ್ಷನ್ ಪ್ರಾಸೆಸ್ ಥಾಕ್ರೆಗೆ ಇಷ್ಟ ಆಗಲಿಲ್ಲ. ಥಾಕ್ರೆ ಯಾರು ಅಂದರೆ ಇಂಗ್ಲಿಷ್ ಕಲೆಕ್ಟರ್ ಇನ್ ಧಾರವಾಡದಲ್ಲಿ ಇದ್ದಿದ್ದು ಥಾಕ್ರೆ ಕಲೆಕ್ಟರ್. ಸೊ ಅವನಿಗೆ ಇದು ಇಷ್ಟ ಆಗಲಿಲ್ಲ. ಯಾಕಂದರೆ ಅಕಸ್ಮಾತ್ ಏನಾದರೂ ಅಡಾಪ್ಷನ್, ಇದು ಡಾಕ್ಟ್ರಿನ್ ಆಫ್ ಲ್ಯಾಬ್ಸಿಗೆ ಬರುತ್ತೆ. ಡಾಕ್ಟ್ರಿನ್ ಆಫ್ ಲ್ಯಾಬ್ಸ್ ಯಾರು ಮಾಡಿದ್ದು ಅಂದರೆ ಲಾರ್ಡ್ ಡಾಲೌಸಿ. ಆ ಡಾಕ್ಟ್ರಿನ್ ಆಫ್ ಲ್ಯಾಬ್ಸ್ ಪ್ರಕಾರ ಏನು ಅಂದರೆ ಯಾವುದೇ ಸಾಮ್ರಾಜ್ಯದಲ್ಲಿ ಗಂಡು ಮಗು ಇಲ್ದಿದ್ರೆ ಆ ಒಂದು ಸಾಮ್ರಾಜ್ಯನ ಬ್ರಿಟಿಷರು ಆಕ್ಯುಪೈ ಮಾಡ್ಕೊಬಹುದು ಅನ್ನೋ ರೂಲ್ಸ್ ಇರುತ್ತೆ. ಇದಕ್ಕೆ ಚೆನ್ನಮ್ಮ ಅವರು ಒಪ್ಕೊಳ್ಳೋದಿಲ್ಲ. ನೆಕ್ಸ್ಟ್ ಠಾಕ್ರೆ ಟೆಂಪ್ರರಿ ಅಪಾಯಿಂಟೆಡ್ ಮಲ್ಲಪ್ಪ ಶೆಟ್ಟಿ ಆ್ಯಂಡ್ ವೆಂಕಟರಾವ್. ಮಲ್ಲಪ್ಪ ಶೆಟ್ಟಿ ಹಾಗೂ ವೆಂಕಟರಾವ್ನ ಠಾಕ್ರೆ ಅಪಾಯಿಂಟ್ ಮಾಡ್ಕೊತಾರೆ. ಯಾಕೆ ಅಂದರೆ ಚೆನ್ನಮ್ಮ ಏನು ಮಾಡ್ತಿರ್ತಾರೆ, ಆಲ್ರೆಡಿ ಬ್ರಿಟಿಷ್ ಅವ್ರ ಮೇಲೆ ಸೇರ್ ತೀರಿಸ್ಕೋಬೇಕು ಅಂತ ಫೈಟ್ ಮಾಡೋದಕ್ಕೆ ಎಲ್ಲ ಪ್ಲ್ಯಾನ್ಸ್ ಮಾಡ್ತಾ ಇರ್ತಾರೆ. ಸೊ ಮಲ್ಲಪ್ಪ ಶೆಟ್ಟಿ ಆ್ಯಂಡ್ ವೆಂಕಟರಾವ್ ಇಬ್ಬರು ಸಹ ಕಿತ್ತೂರಲ್ಲೇ ಇದ್ದಿದ್ದ ಕಾರಣದಿಂದ ಅವ್ರು ಯಾವ ರೀತಿ ಪ್ಲ್ಯಾನ್ಸ್ ಎಲ್ಲ ಮಾಡ್ಕೊತಾರೆ ಕಿತ್ತೂರಲ್ಲಿ ಅನ್ನೋದನ್ನ ಇನ್ಫಾರ್ಮೇಷನ್ನ ಬ್ರಿಟಿಷ್ ಅವ್ರಿಗೆ ಇವರು ಕೊಡಬೇಕಾಗಿರುತ್ತೆ. 1824 ಏನಾಗುತ್ತೆ ಅಂದರೆ ಚೆನ್ನಮ್ಮ ಗಾಟ್ ರೆಡಿ ಟು ಫೈಟ್ ಅಗೇನ್ಸ್ಟ್ ದ ಬ್ರಿಟಿಷ್ ವಿತ್ ಸಂಗೊಳ್ಳಿ ರಾಯಣ್ಣ, ಚೆನ್ನಬಸವಣ್ಣ, ಬಲ್ಲಪ್ಪ ಇವರೆಲ್ಲರ ಸಹಾಯತ ತಗೊಂಡು ಚೆನ್ನಮ್ಮ ಸಹ ಬ್ರಿಟಿಷರ ವಿರುದ್ಧ ಫೈಟ್ ಮಾಡೋದಕ್ಕೆ ಸಿದ್ಧರಾಗ್ತಾರೆ. ನೆಕ್ಸ್ಟ್ ಬಲ್ಲಪ್ಪಸ್ ಗನ್ ಹಿಟ್ ಬ್ರಿಟಿಷ್ ಕಲೆಕ್ಟರ್ ಠಾಕ್ರೆ. ಯುದ್ಧ ನಡಿಬೇಕಾದ್ರೆ ಏನಾಗುತ್ತೆ ಅಂದರೆ ಬಲ್ಲಪ್ಪ ಅವರ ಗನ್ನಿಂದ ಠಾಕ್ರೆಗೆ ಬುಲೆಟ್ ತಾಗಿ ಠಾಕ್ರೆ ಅಲ್ಲೇ ಸಾವನ್ನಪ್ತಾನೆ. ಇದರಿಂದ ಏನಾಗುತ್ತೆ, ಬ್ರಿಟಿಷರು ಹಂಡ್ರೆಡ್ಸ್ ಆಫ್ ಪೀಪಲ್ಸ್ ಡೆತ್ ಆಗ್ತಾರೆ. ಸೊ ಇದು ಬ್ರಿಟಿಷರು ಏನು ಮಾಡ್ತಾರೆ ಅಂದರೆ ಕಿತ್ತೂರು ಮೇಲೆ ಸೇರಿ ತೀರಿಸ್ಕೊಳ್ಳೇಬೇಕು ಅನ್ನೋದಕ್ಕೋಸ್ಕರ ಒಂದು ಯುದ್ಧನ ಮಾಡ್ತಿರ್ತಾರೆ. ಈ ಯುದ್ಧ ಏನಾಗುತ್ತೆ 12 days ಕಂಟಿನ್ಯೂ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಚೆನ್ನಮ್ಮಸ್ ಮ್ಯಾಟೀರಿಯಲ್ ಪವರ್ಸ್ ಆ್ಯಂಡ್ ಪೇಟ್ರಿಯಾಟಿಸಮ್ ಶಾಕ್ಡ್ ದ ಬ್ರಿಟಿಷ್. ಚೆನ್ನಮ್ಮ ಅವರ ಒಂದು ಪೇಟ್ರಿಯಾಟಿಸಮ್, ಅವರ ಒಂದು ಧೈರ್ಯನ ನೋಡಿ ಬ್ರಿಟಿಷ್ ಅವರು ಸಹ ಶಾಕ್ ಆಗ್ತಾರೆ. ಯಾಕಂದರೆ ಇದುವರೆಗೂ ಯಾವುದೇ ಹೆಣ್ಮಗು ಸಹ ಇಷ್ಟು ದಿನಗಳ ಕಾಲ ಯುದ್ಧ ಮಾಡಿದ್ದೇ ಇರಲಿಲ್ಲ. ಚೆನ್ನಮ್ಮ ಅವರೇ ಮೊದಲನೇ ಅವರು. ಯುದ್ಧ ಮಾಡ್ಬೇಕಾದ್ರೆ ಏನಾಗುತ್ತೆ ಅಂದರೆ ದ ಕೆನನ್ಸ್ ಬಿಕಮ್ ಯೂಸ್ಲೆಸ್. ಯಾಕೆ ಅಂದರೆ ಗನ್ನ ಬದಲಾಗಿ ಅಲ್ಲಿ ಬುಲೆಟ್ ಇಡೋ ಜಾಗದಲ್ಲಿ ಮಡ್ನ ತುಂಬಿಸಿರ್ತಾರೆ. ಯಾರು ಅಂದರೆ ಮಲ್ಲಪ್ಪ ಶೆಟ್ಟಿ ಮತ್ತು ವೆಂಕಟರಾವು. ಸೊ ಮೋಸದಿಂದ ಬ್ರಿಟಿಷ್ ಅವರು ಕಿತ್ತೂರನ್ನ ಆಕ್ಯುಪೈ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಆ ಒಂದು ಕಾರಣದಿಂದಾಗಿ ಏನಾಗುತ್ತೆ ಅಂದರೆ ಕಿತ್ತೂರು ವಾಸ್ ಕ್ಯಾಪ್ಚರ್ಡ್ ಬೈ ಬ್ರಿಟಿಷ್. 1824 ಏನಾಗುತ್ತೆ ಅಂದರೆ ಬ್ರಿಟಿಷ್ ಅವರು ಕಿತ್ತೂರನ್ನ ಆಕ್ಯುಪೈ ಮಾಡ್ಕೊತಾರೆ. ನೆಕ್ಸ್ಟ್ ಚೆನ್ನಮ್ಮ ಡೈಡ್ ಇನ್ ಅ ಪ್ರಿಸನ್ ಆನ್ ಫೆಬ್ 21, 1829 ಏನು ಇಲ್ಲಿ ಕ್ಯಾಪ್ಚರ್ ಮಾಡ್ಕೊತಾರಲ್ಲ ಬ್ರಿಟಿಷರು ಕಿತ್ತೂರನ್ನ. ನೆಕ್ಸ್ಟ್ ಏನು ಮಾಡ್ತಾರೆ ಅಂದರೆ ಚೆನ್ನಮ್ಮ ಮತ್ತು ಎಷ್ಟೊಂದು ಜನ ಸೋಲ್ಜರ್ಸ್ನೆಲ್ಲರೂ ಅವರು ಇಂಪ್ರಿಸನ್ ಮಾಡ್ತಾರೆ. ಜೈಲಲ್ಲಿ ಇದ್ದಾಗಲೇ ಸಹ ಚೆನ್ನಮ್ಮ ಅವರು ಡೆತ್ ಆಗ್ತಾರೆ. ಫೆಬ್ರವರಿ 21, 1829 ಡೆತ್ ಆಗ್ತಾರೆ. ಹೀರೋಸ್ ಆಫ್ ಕಿತ್ತೂರ್ ಫೈಟ್ ಅಗೇನ್ಸ್ಟ್ ಬ್ರಿಟಿಷ್. ಹೀರೋಸ್ ಅಂತ ಅಂದಾಗ ಕಿತ್ತೂರಿನ ನಮಗೆ ಫಸ್ಟ್ ನೆನಪಾಗೋದೆ ಸಂಗೊಳ್ಳಿ ರಾಯಣ್ಣ, ಚೆನ್ನಬಸವಣ್ಣ ಮತ್ತು ಬಲ್ಲಪ್ಪ ಅವರೆಲ್ಲ ಸಹ ತುಂಬಾ ಫೈಟ್ ಮಾಡ್ತಾರೆ ಕಿತ್ತೂರನ್ನ ಉಳಿಸ್ಕೊಳ್ಳೋದಕ್ಕೋಸ್ಕರ. ಬಟ್ ಅನ್ಫಾರ್ಚುನೇಟ್ಲಿ ಅದು ಆಗೋದಿಲ್ಲ. ನೆಕ್ಸ್ಟ್ 1830 ಏನಾಗುತ್ತೆ ಅಂದರೆ ಶಿವಲಿಂಗಪ್ಪ ಆ್ಯಂಡ್ 400 ಅದರ್ ಸೋಲ್ಜರ್ಸ್ ಸರೆಂಡರ್ ಟು ಬ್ರಿಟಿಷ್. ಇವಾಗ ಏನಾಗಿದೆ, ಸಂಗೊಳ್ಳಿ ರಾಯಣ್ಣನೂ ಸಹ ಇಂಪ್ರಿಸನ್ ಮಾಡಿದ್ದಾರೆ. ಇನ್ನು ಎಷ್ಟೋ ಜನ ಸೋಲ್ಜರ್ಸ್ನ ಇಂಪ್ರಿಸನ್ ಮಾಡಿದ್ದಾರೆ. ಇವಾಗ ಪ್ರೊಟೆಕ್ಷನ್
ಶಿವಲಿಂಗಪ್ಪ ಇನ್ನೂ ಚಿಕ್ಕ ಹುಡುಗ, ಸೊ ದಟ್ ಅವ್ರಿಗೆ ಯಾರು ಪ್ರೊಟೆಕ್ಷನ್ ಕೊಡೋರು ಇನ್ನೂ ಯಾರೂ ಇಲ್ಲ. ಸೊ ಅವರು ಸಹ ಮತ್ತೆ ಅದರ್ ಸೋಲ್ಜರ್ಸ್ ಸರೆಂಡರ್ ಆಗ್ತಾರೆ ಬ್ರಿಟಿಷ್ ಅವ್ರಿಗೆ. ಚೆನ್ನಮ್ಮ ಸಕ್ಸಸ್ ಸ್ಟೋರಿ ಈಸ್ ಸ್ಟಿಲ್ ಸನ್ ಬೈ ಪೀಪಲ್ ಇನ್ ದ ಫಾರ್ಮ್ ಆಫ್ ಬಲ್ಲಾಡ್ಸ್. ಬಲ್ಲಾಡ್ಸ್ ಅಂದರೆ ಎಷ್ಟೊಂದು ಪೊಯೆಟ್ಸ್ ಇರುತ್ತೆ, ಪೊಯಮ್ ಬರ್ತಾರಲ್ಲ, ಅವರು ಚೆನ್ನಮ್ಮ ಸ್ಟೋರಿನ ಇವತ್ತಿಗೂ ಸಹ ಅವರ ಹಾಡಿನ ಮುಖಾಂತರ ಜನರಿಗೆ ಅವ್ರು ಯಾವ ರೀತಿ ಧೈರ್ಯವಾಗಿ ಒಂದು ಹೆಣ್ಮಗುವಾಗಿ ಬ್ರಿಟಿಷರ ವಿರುದ್ಧ ನಿಂತು ಯುದ್ಧ ಮಾಡಿದ್ರು ಅನ್ನೋದನ್ನ ಸಹ ಇವತ್ತಿಗೂ ಸಹ ಬಲ್ಲಾಡ್ಸ್ ಮುಖಾಂತರ ನಾವು ತಿಳ್ಕೊತಾ ಇದ್ದೀವಿ. ಇದು ಕಿತ್ತೂರು ರಾಣಿ ಚೆನ್ನಮ್ಮ ಅವರ ಬ್ರೇವ್ನೆಸ್, ಅವರು ಯಾವ ರೀತಿ ಛಲವಾಗಿದ್ರು, ಅವರ ಧೈರ್ಯ ನಮಗೆಲ್ಲ ಯಾವ ರೀತಿ ಇವತ್ತಿಗೂ ಇನ್ಸ್ಪಿರೇಷನಲ್ ಆಗಿದೆ ಅನ್ನೋದು ಕಿತ್ತೂರು ರಾಣಿ ಚೆನ್ನಮ್ಮ ಅವ್ರ ಬಗ್ಗೆ ಆಗಿದೆ. ಕಿತ್ತೂರು ರಾಣಿ ಚೆನ್ನಮ್ಮ ಅವ್ರ ಬಗ್ಗೆ ಸ್ಟಡಿ ಮಾಡಿದ್ದೀವಿ. ನೆಕ್ಸ್ಟ್ ಈಗ ಹರ್ದಿಕರ್ ಮಂಜಪ್ಪ. ಹರ್ದಿಕರ್ ಮಂಜಪ್ಪ ವಾಸ್ ಎ ಪೊಲಿಟಿಕಲ್ ಥಿಂಕರ್, ಸೋಷಿಯಲ್ ರಿಫಾರ್ಮರ್, ರೈಟರ್ ಆ್ಯಂಡ್ ಅ ಜರ್ನಲಿಸ್ಟ್. ಈಸ್ ಆಲ್ಸೋ ನಾನ್ ಆಸ್ ಗಾಂಧಿ ಆಫ್ ಕರ್ನಾಟಕ ಆಸ್ ವೆಲ್ ಆಸ್ ಅ ಯುಗ ಪುರುಷ. ಹರ್ದಿಕರ್ ಮಂಜಪ್ಪ ವಾಸ್ ಬಾರ್ನ್ ಇನ್ ಬಣಮಾಸಿ, ಉತ್ತರ ಕನ್ನಡದಲ್ಲಿ ಅವರು ಬಾರ್ನ್ ಆಗ್ತಾರೆ. ಹರ್ದಿಕರ್ ಮಂಜಪ್ಪ ಅವರು ಟೀಚರ್ ಆಗಿ ವರ್ಕ್ ಮಾಡ್ತಿರ್ತಾರೆ. ಅದು ಮಂತ್ಲಿ ಅವ್ರಿಗೆ ಸ್ಯಾಲ್ರಿ ಸಿಗ್ತಿದ್ದು 7 ರೂಪೀಸ್ ಮಾತ್ರ. ಆ ಒಂದು ಟೈಮ್ನಲ್ಲಿ ಬಾಲ್ ಗಂಗಾಧರ್ ತಿಲಕ್ ಅವರು ಸ್ವದೇಶಿ ಮೂಮೆಂಟ್ನ ಸ್ಟಾರ್ಟ್ ಮಾಡಿರ್ತಾರೆ. ಇದನ್ನು ಗಮನಿಸಿದಂತಹ ಹರ್ದಿಕರ್ ಮಂಜಪ್ಪ ಬಾಲ್ ಗಂಗಾಧರ್ ತಿಲಕ್ ಅವ್ರ ಮೇಲೆ ತುಂಬಾ ಇನ್ಫ್ಲೂಯೆನ್ಸ್ಡ್ ಆಗಿರ್ತಾರೆ. ಅವರ ಒಂದು ಥಾಟ್ಸ್ನೆಲ್ಲ ಇವರು ಇನ್ಫ್ಲೂಯೆನ್ಸ್ ಮಾಡಿಕೊಂಡು ಅದೇ ರೀತಿ ಇವರು ಸಹ ಮುಂದುವರಿಬೇಕು ಅಂದ್ಕೊಂಡಿರ್ತಾರೆ. ಆ ಒಂದು ಇನ್ಫ್ಲೂಯೆನ್ಸಿಂದ ಟೀಚರ್ ಜಾಬ್ನು ಸಹ ಅವರು ಕ್ವಿಟ್ ಮಾಡಿ ಸ್ವದೇಶಿ ಮೂಮೆಂಟ್ಗೆ ಅವರು ಜಾಯ್ನ್ ಆಗ್ತಾರೆ. ಬಾಲ್ ಗಂಗಾಧರ್ ತಿಲಕ್ ಅವರು ಕೇಸರಿ ನ್ಯೂಸ್ ಪೇಪರ್ನ ಅವರು ಬರಿತಾ ಇದ್ರು ಅಂತ ನಾವು ನೋಡಿದ್ದೀವಿ. ಆ ಒಂದು ನ್ಯೂಸ್ ಪೇಪರ್ನ ಕನ್ನಡದಲ್ಲಿ ಟ್ರಾನ್ಸ್ಲೇಷನ್ ಮಾಡಿ ಧನುರ್ಧಾರಿ ಅನ್ನೋ ಹೆಸರು ಕೊಟ್ಟು ಮಹಾರಾಷ್ಟ್ರದಲ್ಲಿ ಸ್ಟಾರ್ಟ್ ಮಾಡ್ತಾರೆ. ಇದನ್ನು ಗಮನಿಸಿದಂತಹ ಬ್ರಿಟಿಷ್ ಗೌರ್ನಮೆಂಟ್ ಏನು ಮಾಡುತ್ತೆ, ಎಷ್ಟೊಂದು ಜನಕ್ಕೆ ಹೇಳ್ತಾರೆ, ಇನ್ನೂ ನೀವೇನಾದರೂ ಕಂಟಿನ್ಯೂ ಮಾಡಿದ್ರೆ ಈ ನ್ಯೂಸ್ ಪೇಪರ್ನ ಎಡಿಟ್ ಮಾಡೋದೇನಾದರೂ ನಿಮ್ಮನ್ನ ಇಂಪ್ರಿಸನ್ ಮಾಡ್ತೀವಿ ಅಂತ ಹೇಳ್ತಾರೆ. ಅದಕ್ಕೆ ಎದುರ್ಕೊಂಡಂತ ಎಷ್ಟೊಂದು ಜನ ಎಡಿಟರ್ಸ್ ಏನು ಮಾಡ್ತಾರೆ, ಅಲ್ಲಿ ನ್ಯೂಸ್ ಪೇಪರ್ನಲ್ಲಿ ವರ್ಕ್ ಮಾಡ್ತಿರ್ತಕ್ಕಂಥ ವರ್ಕರ್ಸ್ ಏನು ಮಾಡ್ತಾರೆ, ಜಾಬ್ನ ಕ್ವಿಟ್ ಮಾಡ್ತಾರೆ. ನೆಕ್ಸ್ಟ್ ಏನು ಮಾಡ್ತಾರೆ ಅಂದರೆ ಹರ್ದಿಕರ್ ಮಂಜಪ್ಪ ಅವರು ದಾವಣಗೆರೆಗೆ ಹೋಗಿ ಮೃತ್ಯುಂಜಯ ಮಹಾಸ್ವಾಮಿ ಅನ್ನೋರನ್ನ ಮೀಟ್ ಮಾಡಿ ಅಲ್ಲಿ ಇರ್ತಕ್ಕಂಥ ಪ್ಲೇಸಲ್ಲಿ ಭಜನ್ಸು ಕಮೆಂಟರಿ ಪ್ರೋಗ್ರಾಮ್ಸ್ನೆಲ್ಲ ಮಾಡ್ತಾ ಇರ್ತಾರೆ. ಈ ಕೆಲಸ ಮಾಡಬೇಕಾದ್ರೇ ಅವರು ಮ್ಯಾಗ್ಝಿನ್ಸ್ನ ಸಹ ಮಂತ್ಲಿ ಮ್ಯಾಗ್ಝಿನ್ಸ್ನ ಎಡಿಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಯಾವ್ಯಾವ ಮ್ಯಾಗ್ಝಿನ್ಸ್ ಅಂದರೆ ಉದ್ಯೋಗ ಆ್ಯಂಡ್ ಶರಣರ ಸಂದೇಶ ಅನ್ನೋ ಮ್ಯಾಗ್ಝಿನ್ಸ್ನ ಅವರು ಎಡಿಟ್ ಮಾಡ್ತಾ ಹೋಗ್ತಾರೆ. ಅವರ ಕಾಂಟ್ರಿಬ್ಯೂಷನ್ ಏನು ಅಂತ ನೋಡೋದಾದರೆ, ಈ ಎಸ್ಟಾಬ್ಲಿಷ್ಡ್ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ ಅಟ್ ಅಲಮಟ್ಟಿ, ಸತ್ಯಾಗ್ರಹ ಸಮಾಜ್ ಆರ್ಗನೈಸೇಷನ್ ಇನ್ ಹುಬ್ಳಿ ಆ್ಯಂಡ್ ಅಕ್ಕ ಮಹಾದೇವೀಸ್ ಜಯಂತಿ ಸೆಲೆಬ್ರೇಷನ್. ಇದನ್ನು ಯಾಕೆ ಮಾಡಿದ್ರು ಅಂದರೆ ಅಕ್ಕ ಮಹಾದೇವೀಸ್ ಜಯಂತಿ ಸೆಲೆಬ್ರೇಷನ್ ಮಾಡೋದ್ರಿಂದ ವುಮೆನ್ ಎಂಪವರ್ಮೆಂಟ್ ಆಗಬೇಕು ಅನ್ನೋ ಒಂದು ಇಂಟೆನ್ಷನಲ್ಲಿ ಮಾಡ್ತಾರೆ. ಹರ್ದಿಕರ್ ಮಂಜಪ್ಪ ಅವರು ಯಾವಾಗಲೂ ಸಹ ಬ್ರಹ್ಮಚಾರಿಯಾಗೇ ಉಳ್ಕೊತಾರೆ. ಯಾಕೆ ಅಂದರೆ ಮದುವೆ ಆದರೆ ಸಮಾಜ ಸೇವೆ ಮಾಡೋದಕ್ಕೆ ಕಷ್ಟ ಆಗುತ್ತೆ, ಸುಮ್ಮನೆ ಸಂಸಾರದಲ್ಲೇ ಮುಳುಗೋಗ್ಬೇಕಾಗತ್ತೆ ಅನ್ನೋ ಉದ್ದೇಶದಿಂದ ಅವರು ಸನ್ಯಾಸಿಯಾಗೇ ಉಳ್ಕೊತಾರೆ. ಇದು ಹರ್ದಿಕರ್ ಮಂಜಪ್ಪ ಅವರ ಕಾಂಟ್ರಿಬ್ಯೂಷನ್. ನಮಗೆ ಬಿಕಾಮಲ್ಲಿ ಹೂ ಇಸ್ ನೋನ್ ಆಸ್ ಅ ಗಾಂಧಿ ಆಫ್ ಕರ್ನಾಟಕ ಅನ್ನೋ MCQನ ರೈಸ್ ಮಾಡೋ ಚಾನ್ಸಸ್ ಇರುತ್ತೆ. ಸೊ ಗಾಂಧಿ ಆಫ್ ಕರ್ನಾಟಕ ಯಾರು ಅಂದರೆ ಹರ್ದಿಕರ್ ಮಂಜಪ್ಪ. ಇದು ಹರ್ದಿಕರ್ ಮಂಜಪ್ಪ ಅವರ ಕಾಂಟ್ರಿಬ್ಯೂಷನ್ ಆಗಿದೆ. ನಮ್ಮ ಚಾಪ್ಟರಿನ ಲಾಸ್ಟ್ ಕಾನ್ಸೆಪ್ಟ್ ದಟ್ ಈಸ್ ಕಮಲಾದೇವಿ ಚಟ್ಟೋಪಾಧ್ಯಾಯ ಅವ್ರ ಬಗ್ಗೆ ಸ್ಟಡಿ ಮಾಡೋಣ. ಕಮಲಾದೇವಿ ಚಟ್ಟೋಪಾಧ್ಯಾಯ ವಾಸ್ ಬಾರ್ನ್ ಆನ್ 3rd April 1903 ಇನ್ ಮಂಗಳೂರು. ಅವರು ಕರಾವಳಿ ಪ್ರದೇಶದವರಾಗಿರೋದ್ರಿಂದ ಅವ್ರಿಗೆ ಯಕ್ಷಗಾನದ ಮೇಲೆ ತುಂಬ ಇಂಟ್ರೆಸ್ಟ್ ಇರುತ್ತೆ. ಸೊ ಅವ್ರ ಸ್ಕೂಲ್ ಡೇಸಲ್ಲೆಲ್ಲ ಸಹ ಅವ್ರು ಯಕ್ಷಗಾನ ಮಾಡ್ತಾನೆ ಇರ್ತಾರೆ. ಆರ್ಟಿಸ್ಟ್ ಆಗೋ ಒಂದು ಇಂಟ್ರೆಸ್ಟ್ ಅವ್ರಿಗೆ ತುಂಬಾ ಇರುತ್ತೆ. ಸೊ ಅವ್ರು ಏನಾಗುತ್ತೆ ಅಂದರೆ 14 ಇಯರ್ಸ್ ಇದ್ದಾಗಲೇ ಅವ್ರಿಗೆ ಮ್ಯಾರೇಜ್ ಮಾಡ್ತಾರೆ. ಅವರು ಬಾಲ್ಯ ವಿವಾಹಕ್ಕೆ ಚೈಲ್ಡ್ ಮ್ಯಾರೇಜ್ಗೆ ಒಳಗಾಗ್ತಾರೆ. ಬಟ್ ಅನ್ಫಾರ್ಚುನೇಟ್ಲಿ ಏನಾಗುತ್ತೆ ಅಂದರೆ ಅವ್ರು 2 ಇಯರ್ಸ್ ಲೇಟರ್ ಅವ್ರ ಹಸ್ಬೆಂಡ್ ಕೂಡ ಡೆತ್ ಆಗ್ತಾರೆ. ನೆಕ್ಸ್ಟ್ ಏನಾಗುತ್ತೆ ಅಂದರೆ ಅವರು ಮದ್ರಾಸ್ಗೆ ಬರ್ತಾರೆ. ಕ್ವೀನ್ಸ್ ಮ್ಯಾರೀಸ್ ಕಾಲೇಜ್ನಲ್ಲಿ ಅವರು ಸ್ಟಡಿ ಮಾಡ್ತಾ ಇರ್ತಾರೆ. ಆವಾಗ ಅವರು ಸ್ಟಡಿ ಮಾಡಬೇಕಾದ್ರೆ ಹರೀಂದ್ರನಾಥ್ ಚಟ್ಟೋಪಾಧ್ಯಾಯ ಅನ್ನೋರ ಪರಿಚಯ ಆಗುತ್ತೆ. ಹರೀಂದ್ರನಾಥ್ ಚಟ್ಟೋಪಾಧ್ಯಾಯ ಯಾರು ಅಂದರೆ ಸರೋಜಿನಿ ನಾಯ್ಡುಸ್ ಬ್ರದರ್ ಆಗಿದ್ದಾರೆ. ಅವ್ರಿಗೂ ಸಹ ಆರ್ಟಿಸ್ಟ್ ಮೇಲೆ ತುಂಬಾ ಒಂದು ಆರ್ಟ್ ಮೇಲೆ ತುಂಬ ಇಂಟ್ರೆಸ್ಟ್ ಇರೋದ್ರಿಂದ ಸರೋಜಿನಿ ನಾಯ್ಡು ಅವರ ತಮ್ಮ ಹರೀಂದ್ರನಾಥ್ ಚಟ್ಟೋಪಾಧ್ಯಾಯ ಆಸ್ ವೆಲ್ ಆಸ್ ಕಮಲಾದೇವಿ ಚಟ್ಟೋಪಾಧ್ಯಾಯ ಇಬ್ಬರೂ ಸಹ ಒಳ್ಳೆ ಫ್ರೆಂಡ್ಶಿಪ್ ಇರುತ್ತೆ. ಫ್ರೆಂಡ್ಶಿಪ್ ಆಗಿ ಅವ್ರ ಮ್ಯಾರೇಜ್ ಕೂಡ ಆಗ್ತಾರೆ. ನೆಕ್ಸ್ಟ್ ಏನಾಗುತ್ತೆ ಅಂದರೆ ಹರೀಂದ್ರನಾಥ್ ಚಟ್ಟೋಪಾಧ್ಯಾಯ ಮತ್ತು ಕಮಲಾದೇವಿ ಚಟ್ಟೋಪಾಧ್ಯಾಯ ಇಬ್ಬರೂ ಸಹ ಬೇರೆ ಬೇರೆ ದೇಶಕ್ಕೆ ಹೋಗಿ ಅವ್ರು ಸಹ ನಾಟಕಗಳನ್ನೆಲ್ಲ ಮಾಡ್ತಾ ಇರ್ತಾರೆ. ನೆಕ್ಸ್ಟ್ ಕಮಲಾದೇವಿ ಚಟ್ಟೋಪಾಧ್ಯಾಯ ಎಲೆಕ್ಷನ್ಗೆ ನಿಂತ್ಕೊತಾರೆ ಮದ್ರಾಸ್ನಲ್ಲಿ. ಶಿ ವಾಸ್ ದ ಫಸ್ಟ್ ಲೇಡಿ ಇನ್ ಇಂಡಿಯಾ ಟು ಸ್ಟ್ಯಾಂಡ್ ಇನ್ ಎಲೆಕ್ಷನ್ ಫ್ರಮ್ ಮದ್ರಾಸ್. ಅವರು ಎಲೆಕ್ಷನಲ್ಲಿ ನಿಂತು ಗೆಲ್ತಾರೆ ಸಹ. ನೆಕ್ಸ್ಟ್ ಏನು ಮಾಡ್ತಾರೆ ಅಂದರೆ ಅವರು
ಕಲ್ಚರಲ್ ಇನ್ಸ್ಟಿಟ್ಯೂಷನ್ಸ್ನ ಬಿಲ್ಡ್ ಮಾಡ್ತಾ ಇರ್ತಾರೆ. ಅದರಲ್ಲಿ ಇವತ್ತಿಗೂ ಸಹ ಇರೋದು ಯಾವುದು ಅಂದರೆ ನ್ಯಾಷನಲ್ ಸ್ಕೂಲ್ ಫಾರ್ ಡ್ರಾಮಾ, ಸಂಗೀತ್ ನಾಟಕ ಅಕಾಡೆಮಿ. ಇವತ್ತಿಗೂ ಸಹ ಅವರ ಒಂದು ವಿಷನ್ ಮುಖಾಂತರನೇ ಇನ್ನೂ ಕೂಡ ಅದು ಮುಂದುವರಿತಾ ಇದೆ. ಹೀಗೆ ಅವರು ಲಂಡನ್ನಲ್ಲಿ ಇರಬೇಕಾದ್ರೆ ಏನಾಗುತ್ತೆ ಅಂದರೆ ಅವರು ಮಹಾತ್ಮ ಗಾಂಧೀಜಿಯವರು ನಡೆಸ್ತಕ್ಕಂತಹ ನಾನ್ ಕಾರ್ಪೊರೇಷನ್ ಮೂವ್ಮೆಂಟ್ ಬಗ್ಗೆ ಕೇಳ್ತಾರೆ. ಅವರು ಸಹ ಅದ್ರ ಮೇಲೆ ಜಾಯಿನ್ ಕೂಡ ಆಗ್ತಾರೆ. ನೆಕ್ಸ್ಟ್ ಏನಾಗುತ್ತೆ ಅಂದರೆ ಸಾಲ್ಟ್ ಸತ್ಯಾಗ್ರಹ. ಮಹಾತ್ಮ ಗಾಂಧಿಯವರ ವಿಷನ್ ಏನಾಗಿರುತ್ತೆ ಅಂದರೆ ಸಾಲ್ಟ್ ಸತ್ಯಾಗ್ರಹಕ್ಕೆ ಹೆಣ್ಮಕ್ಳು ಬರೋದು ಬೇಡ ಅಂತ ಹೇಳ್ತಾರೆ. ಬಟ್ ಕಮಲಾದೇವಿ ಚಟ್ಟೋಪಾಧ್ಯಾಯ ಏನು ಮಾಡ್ತಾರೆ ಅಂದರೆ ಇಲ್ಲ, ನಾವು ಬರಲೇಬೇಕು, ನಮಗೂ ಕೂಡ ಒಂದು ಫ್ರೀಡಮ್ ಬೇಕಾಗಿದೆ, ನಮ್ಮ ಕಾಂಟ್ರಿಬ್ಯೂಷನ್ ಕೂಡ ಈ ಫ್ರೀಡಮ್ಗೆ ಇರಬೇಕು ಅನ್ನೋ ವಾದ ವಿವಾದಗಳ ಮುಖಾಂತರ ಸಾಲ್ಟ್ ಸತ್ಯಾಗ್ರಹಕ್ಕೆ ಮಹಾತ್ಮ ಗಾಂಧೀಜಿಯವ್ರ ಜೊತೆ ವಾದ ಮಾಡಿ ಅವರು ಸಹ ಬರ್ತಾರೆ. ಆ ಒಂದು ಇನ್ಸಿಡೆಂಟ್ ಸಪೋರ್ಟ್ ಮಾಡಿದ್ದಕ್ಕೆ, ಸಾಲ್ಟ್ ಸತ್ಯಾಗ್ರಹಕ್ಕೆ ಸಪೋರ್ಟ್ ಮಾಡಿದ್ದಕ್ಕೆ ಬ್ರಿಟಿಷರು ಏನು ಮಾಡ್ತಾರೆ ಅಂದರೆ ಕಮಲಾದೇವಿ ಚಟ್ಟೋಪಾಧ್ಯಾಯ ಅವ್ರನ್ನ ಜೈಲಿಗೆ ಕಳಿಸ್ತಾರೆ. ಆ ಒಂದು ಪ್ರಿಸನಲ್ಲಿ ಇರೋ ಟೈಮ್ನಲ್ಲಿ ಕಮಲಾದೇವಿ ಚಟ್ಟೋಪಾಧ್ಯಾಯಗೆ ಕಾಮಾಲೆ ರೋಗ ಬರುತ್ತೆ. ಆ ಒಂದು ಕಾಮಾಲೆ ರೋಗಕ್ಕೆ ಅವರು ಹಾಸ್ಪಿಟಲ್ಗೆ ಹೋಗ್ಬೇಕಾಗತ್ತೆ. ಎಂಥ ಬ್ರಿಟಿಷ್ ಅವರು ಅಂದರೆ ಅವ್ರಿಗೆ ಹುಷಾರಿಲ್ಲ ಅಂತ ಗೊತ್ತಿದೆ, ಬಟ್ ಎಂಥ ಜೈಲಿಗೆ ಕಳಿಸ್ತಾರೆ, ಎಂಥ ಹಾಸ್ಪಿಟಲ್ಗೆ ಕಳಿಸ್ತಾರೆ ಅಂದರೆ ಅವ್ರಿಗೆ ಇನ್ನೂ ಕೂಡ ರೋಗ ಹೆಚ್ಚಾಗುವಂಥ ಒಂದು ಹಾಸ್ಪಿಟಲ್ಗೆ ಕಳಿಸ್ತಾರೆ. ಇದನ್ನು ಅಬ್ಸರ್ವ್ ಮಾಡಿದಂಥ ಕಮಲಾದೇವಿ ಚಟ್ಟೋಪಾಧ್ಯಾಯ ಇನ್ನು ನೆಕ್ಸ್ಟ್ ಏನಾಗಬೇಕು ಅಂದರೆ ಪ್ರತಿಯೊಂದು ಹಾಸ್ಪಿಟಲ್ ಕೂಡ ಕ್ಲೀನಾಗಿರಬೇಕು, ಎಲ್ರಿಗೂ ಒಳ್ಳೆ ಟ್ರೀಟ್ಮೆಂಟ್ ಸಿಗಬೇಕು ಅನ್ನೋ ಉದ್ದೇಶದಿಂದ ಎಷ್ಟೊಂದು ಹಾಸ್ಪಿಟಲ್ಸ್ ಕೂಡ ಕಟ್ಟಿಸ್ತಾರೆ. ನೆಕ್ಸ್ಟ್ ಅವರ ಕನ್ನಡ ಫಿಲಮಲ್ಲೂ ಕೂಡ ಅವರು ಆಸ್ ವೆಲ್ ಆಸ್ ನಾವು ಹೇಳಿರೋ ಹಾಗೇನೆ ಆರ್ಟಿಸ್ಟಲ್ಲಿ ತುಂಬ ಇಂಟ್ರೆಸ್ಟ್ ಇರೋದ್ರಿಂದ ಅವರು ಮೃಚ ಕಟಿಕ ಅನ್ನೋ ಕನ್ನಡ ಫಿಲಮಲ್ಲಿ ಕೂಡ ಆ್ಯಕ್ಟ್ ಮಾಡಿದ್ದಾರೆ. ಹಿಂದಿ ಫಿಲಮ್ 1943 ತಾನ್ಸೇನ್ ಅನ್ನೋ ಫಿಲಮಲ್ಲೂ ಆ್ಯಕ್ಟ್ ಮಾಡಿದ್ದಾರೆ. ಹೀಗೆ ದಿನ ಕಳೆದಾಗ ಏನಾಗುತ್ತೆ ಅಂದರೆ ಕಮಲಾದೇವಿ ಚಟ್ಟೋಪಾಧ್ಯಾಯ ಆಸ್ ವೆಲ್ ಆಸ್ ಹರೀಂದ್ರನಾಥ್ ಚಟ್ಟೋಪಾಧ್ಯಾಯಗೆ ಇಂಟ್ರೆಸ್ಟ್ ಇರೋದಿಲ್ಲ, ಒಂದು ಅವರ ಒಂದು ಹೊಂದಾಣಿಕೆ ಸಿಗೋದಿಲ್ಲ. ಏನಾಗುತ್ತೆ ಇದು ಮೊದಲೇ ಹೇಳಿರೋ ಹಾಗೆ ಇವತ್ತು ಸೆಕೆಂಡ್ ಮ್ಯಾರೇಜ್, ರೀಮ್ಯಾರೇಜ್. ದಿಸ್ ವಾಸ್ ದ ಫಸ್ಟ್ ರೀಮ್ಯಾರೇಜ್ ಇನ್ ಇಂಡಿಯಾ ಆಸ್ ವೆಲ್ ಆಸ್ ಇಟ್ ವಾಸ್ ದ ಫಸ್ಟ್ ಡಿವೋರ್ಸ್ ಇನ್ ಇಂಡಿಯಾ. ಅವರು ಸಹ ಡಿವೋರ್ಸ್ನ ತಗೊತಾರೆ. ನೆಕ್ಸ್ಟು ಅವ್ರು ಎಲೆಕ್ಷನ್ನಲ್ಲೇ ಮುಂದುವರಿತಾ ಹೋಗ್ತಾರೆ. 1955ನಲ್ಲಿ ಕಮಲಾದೇವಿ ಚಟ್ಟೋಪಾಧ್ಯಾಯ ಅವರಿಗೆ ಪದ್ಮಭೂಷಣ ಅವಾರ್ಡ್ ಸಿಗುತ್ತೆ. ನೆಕ್ಸ್ಟ್ 1987ನಲ್ಲಿ ಪದ್ಮ ವಿಭೂಷಣ ಅವಾರ್ಡ್ ಕೂಡ ಇವರಿಗೆ ಸಿಗುತ್ತೆ. ಇದು ಕಮಲಾದೇವಿ ಚಟ್ಟೋಪಾಧ್ಯಾಯ ಅವರ ಬಗ್ಗೆ ಇರುವಂಥ ಹಿಸ್ಟ್ರಿ. ಇದು ಒಂದು ಪ್ರೊಫೈಲ್ ಆಗಿದೆ. ಇಲ್ಲಿಗೆ ಚಾಪ್ಟರ್ 3 ಕೂಡ ಕಂಪ್ಲೀಟ್ ಆಗಿದೆ, ಆಸ್ ವೆಲ್ ಆಸ್ ಯೂನಿಟ್ 1 ಕೂಡ ಕಂಪ್ಲೀಟ್ ಆಗಿದೆ. ಈ ವಿಡಿಯೋನಲ್ಲಿ ನಿಮ್ಗೇನಾದರೂ ಡೌಟ್ಸ್ ಇತ್ತು ಅಂದರೆ ಅದನ್ನು ಕಮೆಂಟ್ ಸೆಕ್ಷನ್ನಲ್ಲಿ ಪೋಸ್ಟ್ ಮಾಡಿ. ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.